ಕಾರಣಕ್ಕೂ ಮಾಧ್ಯಮದಲ್ಲಿ ಈ ರೀತಿಯಾದಂಥ ವದಂತಿಗಳು ಬರ್ತವೆ. ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ನೀವು ಸುಮ್ಮನೆ ಕೈ ಹಿಡ್ಕೊತೀವಿ, ಹೊರಗೆ ನಡೆಯೋದೇ ಬೇರೆ. ಯಾವುದು ಕೂಡ ಯಾರ್ದು ಪ್ರತಿಷ್ಠಿತೆ ಇಲ್ಲ, ಯಾವ ಬಣಗಳು ಇಲ್ಲ, ಯಾವ ಶಾಸಕರು, ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ನಮ್ಮ ಹೈಕಮಾಂಡಿಂದ ಇವತ್ತೇನು ಪ್ರದೇಶ ಕಮಿಟಿಯಿಂದ ಕಾಂಗ್ರೆಸ್ ವತಿಯಿಂದ ಇವತ್ತೇನು ಬಂದಿದೆ ಅಲ್ಲ, ಅದನ್ನು ತೆಗೆದುಕೊಂಡು ತಳಹದಿಯಿಂದ ಇವತ್ತು ಪಾರ್ಟಿ ಕಟ್ಟಲಿಕ್ಕೆ ಇವತ್ತು ನಮ್ಮ ಭದ್ರಪ್ರತಿನಿಧಿಯಾಗಿ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ಅದಕ್ಕೆ ವೀಕ್ಷಕರಾಗಿ ಇವತ್ತು ಬಂದಿದ್ದಾರೆ. ಇವತ್ತು ಮೊನ್ನೆ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ಸೂರಜ್ ಹೆಗಡೆ ಅವರು ಅವ್ರ ನೇತೃತ್ವದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇವತ್ತು 26 ಜನ ಒಂದಾಗಿ ನಮ್ಮೆಲ್ಲ ಮುಖಂಡರನ್ನು ಸೇರಿಸ್ಕೊಂಡು ಇಲ್ಲಿರುವಂಥ ಮುಂಚೂಣಿ ಮುಖಂಡರೆಲ್ಲ ಸೇರಿಸ್ಕೊಂಡು ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ, ನಮ್ದು ಓನ್ಲಿ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ನಮಗೆ ಪಕ್ಷೇತರರು ಕೂಡ ಇವತ್ತು ನಮಗೆ ಬೆಂಬಲ ಕೊಟ್ಟುಕೊಂಡು, ಅಂದ್ರೆ ಅವರು ನಮ್ಮ ಪಕ್ಷದ ಸದಸ್ಯರೇ, ಅವರೆಲ್ಲರೂ ಕೂಡ ಒಪ್ಪಿಗೆ ತಗೊಂಡು ಇವತ್ತು ಸುಮಾರು ನಾವು 30 ಜನದ ಇವತ್ತು ಮತಗಳಿಂದ ಸುಮಾರು 16 ಮತಗಳ ಅಂತರದಿಂದ ನಾವು ಬಿಜೆಪಿಯನ್ನು ಸೋಲಿಸಿ ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಆಗಿದ್ದಾರೆ. ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ವಿಚಾರವನ್ನು ಮೇಯರ್ ಚುನಾವಣೆ ಬಂದಾಗೆಲ್ಲ ಹಿಂಗೆ ಆಗುತ್ತೆ. ಲಾಸ್ಟ್ ಕೂಡ ಕೊನೆಯವರೆಗೂ ಅಂದ್ರೆ ನಿಮ್ದು ಬಹುಮತ ಇದ್ರು ಕೂಡ ನಮ್ಮಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಪ್ರತಿಭಾವಂತರಿದ್ದಾರೆ ಮತ್ತು ಎಲ್ಲ ಸಮರ್ಥರಿದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ಜನರಲ್ಲಿ ಇದ್ದಾಗ ಬಹುಶಃ ಎಲ್ಲರೂ ಕೂಡ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಅವರು ಮಾಡೋದ್ರಲ್ಲಿ. ಯಾಕಂದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಯಾವತ್ತೂ ಕೂಡ ಯಾರಿಗೆ ಕೊಟ್ಟು ಯಾರಿಗೆ ಬಲ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೆಲ್ಲ ಗಮನಿಸಿಕೊಂಡು ಇವತ್ತು ಮಹಾಪೌರನ್ನು ಉಪಮಹಾಪೌರನ್ನು ಮಾಡಿದರೆ ಇವತ್ತು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡ್ಕೊಂಡು ಹೋಗಿದ್ವಿ.